ಕಾರನ್ನ ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಆಗಿರುವಂತಹ ಪ್ರಕರಣ ಇದು. ಪೊಲೀಸ್ ಠಾಣೆಯಿಂದ ಹೊರಟ ಅನಂತಕುಮಾರ್ ಹೆಗಡೆ ಘಟನೆ ನಡೆದಾಗ ಇದ್ದಂತಹ ಕಾರನ್ನ ಬಿಟ್ಟು ಹೊರಟಿದ್ದಾರೆ. ಮಾಜಿ ಸಂಸದ ಸಿಂಗಾಪುರಕ್ಕೆ ತೆರಳುವುದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ರು. ಕ್ಷಮಾಪಣೆಯನ್ನ ಕೇಳಿ ಹೊರಟಿದ್ದಾರೆ ಅನಂತಕುಮಾರ್ ಹೆಗಡೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಕ್ಷಮಾಪಣೆ ಕೇಳಿದ್ರೆ ಆಗಲ್ಲ, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗ ಗಾಯಾಳುಗಳ ಕುಟುಂಬಸ್ಥರೇ ಹೇಳ್ತಾ ಇರುವಂಥದ್ದು. ಮುಸ್ಲಿಂ ಅನ್ನುವಂತಹ ಕಾರಣಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಕಾರ್ ಓವರ್ಟೇಕ್ ಮಾಡಿರೋದಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಅವ್ರು ಮಾಡಿರುವಂತಹ ಹಲ್ಲೆಯಿಂದ ನಮ್ಮ ಪೇರೆಂಟ್ಸ್ ಇನ್ನೂ ಕೂಡ ಸುಧಾರಿಸ್ಕೊಂಡಿಲ್ಲ, ಪೊಲೀಸರು ಯಾಕೆ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅಂಥೇಳಿ ಈಗ ಗಾಯಾಳುಗಳ ಕುಟುಂಬಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಬರೀ ಕಾರನ್ನ ಓವರ್ಟೇಕ್ ಮಾಡಿದ್ದಕ್ಕೆ ಈ ಹಲ್ಲೆ ಆಗಿದೆ. ಆ ಕಾರ್ನಲ್ಲಿ ಮೂವರಿದ್ರು. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಇದ್ರು, ಅವರ ಗನ್ ಮ್ಯಾನ್ ಇದ್ರು, ಅವರ ಕಾರು ಚಾಲಕ ಇದ್ರು. ಅನಂತಕುಮಾರ್ ಹೆಗಡೆ ಅವರಿಗೆ ಜೀವ ಬೆದರಿಕೆ ಇತ್ತಂತೆ. ಹಾಗಾಗಿ ಕಾರನ್ನು ಓವರ್ಟೇಕ್ ಮಾಡ್ತಾ ಇದ್ದ ಹಾಗೇನೆ ಅವರನ್ನ ನಿಲ್ಲಿಸಿ ಅವರಿಗೆ ಥಳಿಸುವಂತಹ ಕೆಲಸ ಆಗಿದೆ. ಗನ್ಮ್ಯಾನ್ ಮತ್ತು ಕಾರ್ ಡ್ರೈವರ್ ಇದನ್ನು ಒಪ್ಕೊಂಡಿದ್ದಾರೆ ಕೂಡ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾರು ಓವರ್ಟೇಕ್ ಮಾಡಿರುವಂತಹ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಈಗ FIR ದಾಖಲಾಗಿ ಮಾಜಿ ಸಂಸದರು ಕ್ಷಮಾಪಣೆ ಕೇಳಬೇಕು, ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ಹಂತಕ್ಕೆ ಬಂದು ನಿಂತಿದೆ. ಸದ್ಯಕ್ಕೆ ಪೊಲೀಸ್ ಠಾಣೆಯ ಮುಂಭಾಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಗಾಯಾಳುಗಳ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್ ಕುಮಾರ್, ಇವತ್ತು ಸಂಜೆ 5 ಗಂಟೆಯಿಂದ 5:15 ಸುಮಾರಿಗೆ ಒಂದು ಘಟನೆ ನಡೆದಿರುವಂಥದ್ದು. ತುಮಕೂರಿನ ಅಂದರೆ ದಾಬಾಸ್ಪೇಟೆಯ ನಿಜ್ಗಲ್ ಬಳಿ ಈ ಘಟನೆ ನಡೆದಿದೆ. ಮಾಜಿ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರ ಕಾರನ್ನು ಮುಸ್ಲಿಂ ಕುಟುಂಬ ಒಂದು ಓವರ್ಟೇಕ್ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಓವರ್ಟೇಕ್ ಮಾಡಿದ್ರಿಂದ ಎಲ್ಲೋ ಒಂದು ಕಡೆ ಅನಂತಕುಮಾರ್ ಅವರ ಏನು ಕಾರಿದೆ, ಆ ಕಾರಿಗೆ ಟಚ್ ಆಗ್ತಾ ಇತ್ತು, ಅನಾಹುತ ಸಂಭವಿಸ್ತಾ ಇತ್ತು ಎನ್ನುವಂತಹ ಒಂದು ಆರೋಪ ಅನಂತಕುಮಾರ್ ಹೆಗಡೆಯವರ ಗನ್ಮ್ಯಾನ್ ಮತ್ತು ಏನು ಡ್ರೈವರ್ ಅವರದು. ಹಾಗಾಗಿ ನಾವು ಒತ್ತಾಯಪೂರ್ವಕವಾಗಿ ಅವರ ಕಾರನ್ನು ನಿಲ್ಲಿಸಿ ಮಾತನಾಡಿದ್ವಿ. ಈ ಸಂದರ್ಭ ಮಾತೇ ಆಗಿದೆ, ಜಗಳ ಆಗಿದೆ ಅನ್ನುವಂಥದ್ದು ಅವರ ವರ್ಷನ್. ಆದರೆ ಇನ್ನೊಂದು ಕುಟುಂಬ ಅಂದರೆ ಈ ಮುಸ್ಲಿಂ ಏನು ಕುಟುಂಬ ಇದೆ, ಇಲ್ಲ ಮುಸ್ಲಿಂ ಅನ್ನುವಂಥ ಒಂದೇ ಕಾರಣಕ್ಕೆ ಅವರು ನಮ್ಮನ್ನು ಏನು ಹೊಡೆದಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಗನ್ನನ್ನು ಕೂಡ ತೋರಿಸಿದ್ದಾರೆ ಎನ್ನುವಂಥದ್ದು. ಯಾಕಂದರೆ ಮುಸ್ಲಿಂ ಅನ್ನೋದರು ಸಾಬೀತಾಗಿದೆ. ಹೇಗೆಂದರೆ ಬುರ್ಕಾ ಹಾಕಿದಂಥ 3 ಮಹಿಳೆಯರು ಕೂಡ ಅದರಲ್ಲಿ ಇದ್ದರು. ತುಮಕೂರಿನಲ್ಲಿ ಮದುವೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವ ಸಂದರ್ಭದಲ್ಲಿ ಘಟನೆ ನಡೆದಿರುವಂಥದ್ದು. ಹಾಗಾಗಿ ಬುರ್ಕಾ ಹಾಕಿದ ಮಹಿಳೆಯರು ಇರೋದ್ರಿಂದಲೇ ಇವರು ಮುಸ್ಲಿಂ ಎನ್ನುವಂಥ ಕಾರಣಕ್ಕೆ ಅನಂತಕುಮಾರ್ ಹೆಗಡೆಯವರ ಏನು ಸಿಬ್ಬಂದಿಗಳು, ಅವರ ಗನ್ಮ್ಯಾನ್ಗಳು ತಮ್ಮ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎನ್ನುವಂಥದ್ದು. ಹಾಗಾಗಿ 3-4 ಜನರಿಗೆ ಗಾಯ ಆಗಿರುವಂಥದ್ದು. ಗಾಯಾಳುಗಳನ್ನು ತುಮಕೂರಿನ ವಿನಾಯಕ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಈಗ ಕೊಡಲಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ದಾಬಾಸ್ಪೇಟೆಯ ಏನು ಪೊಲೀಸ್ ಸ್ಟೇಷನ್ ಎದುರು ಸುಮಾರು 100-150ಕ್ಕೂ ಹೆಚ್ಚು ಜನ ಜಮಾವಣೆಗೊಂಡಿದ್ದರು. ಮೊದಲ ಆರೋಪಿಯಾಗಿ ಇವರನ್ನು ಪರಿಗಣಿಸಬೇಕು, ಅನಂತಕುಮಾರ್ ಹೆಗಡೆ ಅವರನ್ನು ಪರಿಗಣಿಸಬೇಕು, ಜೊತೆಗೆ ಅವರನ್ನು ಬಂಧಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಡ ಕೂಗಿದ್ರು. ಅಷ್ಟೇ ಅಲ್ಲದೆ ಕೇವಲ ಠಾಣೆ ಎದುರಲ್ಲ, ಠಾಣೆಯಿಂದ ದೂರಕ್ಕೂ ಕೂಡ ಅಂದರೆ ಠಾಣೆಯ ಆವರಣದಲ್ಲೂ ಕೂಡ ಸುಮಾರು 100-150 ಜನ ಏನು ಮುಸ್ಲಿಂ ಬಾಂಧವರು ನುಗ್ಗಿ ಅಲ್ಲೂ ಕೂಡ ಪ್ರೊಟೆಸ್ಟ್ ಮಾಡುವಂಥ ಒಂದು ಸನ್ನಿವೇಶಕ್ಕೂ ಕೂಡ ಅವರು ಹೋಗಿದ್ದರು. ಆದರೆ ಪೊಲೀಸರು ಅಂದರೆ ಅವರನ್ನು ಆಚೆ ಕಳಿಸುವಂಥ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದರು. ಆದರೆ ಪೊಲೀಸರಿಗೂ ಕೂಡ ಇವರು ಪ್ರಶ್ನೆ ಮಾಡುವಂಥದ್ದು, ಇಲ್ಲ ನಮ್ಮನ್ನು ಯಾಕೆ ಆಚೆ ಕಳಿಸ್ತೀರಾ, ನೀವು ಮೊದಲು ಬಂಧನ ಮಾಡಬೇಕಾಗಿರುವಂಥದ್ದು ಅನಂತಕುಮಾರ್ ಹೆಗಡೆ ಅವರನ್ನ, ಆ ಆರೋಪಿಗಳನ್ನು ಬಂಧನ ಮಾಡುವುದನ್ನು ಬಿಟ್ಟು ನಮ್ಮನ್ನು ಆಚೆ ಕಳಿಸ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಅಲ್ಲಿ ನೆರೆದಿರುವಂಥ ಜನರು ಪೊಲೀಸರಿಗೆ ಏನು ಕೇಳಿರುವಂಥದ್ದು. ಆ ನಂತರ ಪೊಲೀಸರು ಅವರನ್ನು ಸಮಾಧಾನ ಮಾಡಿ ಠಾಣೆಯ ಆವರಣದಿಂದ ಆಚೆಗೆ ಕಳಿಸಿರುವಂಥದ್ದು. ಆ ನಂತರ SP CK ಬಾಬು ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7:15 ಸುಮಾರಿಗೆ ಈಗಾಗಲೇ FIR ಆಗಿರುವಂಥದ್ದು. FIR ಅಲ್ಲಿ 3 ಜನರ ಹೆಸರನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು. A1 ಆಗಿ ಅನಂತಕುಮಾರ್ ಹೆಗಡೆ, A2 ಅವರ ಗನ್ಮ್ಯಾನ್ ಮತ್ತು A3 ಡ್ರೈವರ್ ಅನ್ನುವಂಥ ರೀತಿಯಲ್ಲಿ ಇದೆ. ಮತ್ತು ಇತರರು ಅನ್ನುವಂಥದ್ದನ್ನು ಕೂಡ ದೂರು ಕೊಟ್ಟಿದ್ದಾರೆ ಅನ್ನುವಂತ ಹೇಳಿದ್ದಾರೆ. ಆದರೆ ದೂರು ಕೊಟ್ಟವರು ಯಾರು ಎನ್ನುವಂಥ ಪ್ರಶ್ನೆ ಮಾಧ್ಯಮದವರ ಪ್ರಶ್ನೆಗೆ SP ಅವರು ಉತ್ತರ ಕೊಟ್ಟಿಲ್ಲ, ಅದನ್ನು ಹೇಳಲಿಕ್ಕೆ ಆಗಲ್ಲ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಧ್ಯಮದವರು ಕೇಳಿದಾಗ, ಇಲ್ಲ ಅವರನ್ನು ರೆಸ್ಕ್ಯೂ ಮಾಡಿದ್ದೀವಿ, ರಕ್ಷಣೆ ಮಾಡಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಅಗತ್ಯ ಬಿದ್ದಾಗ ಏನು ಅವರನ್ನು ಅರೆಸ್ಟ್ ಮಾಡಬಹುದು ಅನ್ನುವುದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ತನಿಖೆ ಮಾಡ್ತಾ ಮತ್ತು ಗಾಯಾಳುಗಳ ಒಂದು ಹೇಳಿಕೆಯನ್ನು ಪಡೆದುಕೊಂಡು ಆ ನಂತರ ತನಿಖೆಯಲ್ಲಿ ಅಗತ್ಯ ಇದ್ದರೆ ಅವರನ್ನು
ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲೂ ಕೂಡ SP ಅವರು ಹೇಳಿರುವಂಥವ್ರು. ಅಂದರೆ ಅವರು ಸ್ಪಷ್ಟವಾಗಿ ಹೇಳಿರುವಂಥವ್ರು ರೆಸ್ಕ್ಯೂ ಮಾಡಿದ್ದೀವಿ ಅಷ್ಟೇ ಅನ್ನೋಂಥ ಹೇಳಿದ್ದಾರೆ. ಅಂದ್ರೆ ಅರೆಸ್ಟ್ ಅನ್ನುವಂಥ ಮಾತನ್ನು ಅವರು ಎಲ್ಲಿ ಉಪಯೋಗ ಮಾಡಿಲ್ಲ. ಆದರೆ ಈಗ ಸದ್ಯದ ವಾತಾವರಣ ಸ್ವಲ್ಪ ತಿಳಿಯಾಗಿದೆ. 150-200 ಜನ ಏನು ಇದ್ದರು ಅವ್ರು ಯಾರೂ ಈಗಿಲ್ಲ. ಠಾಣೆ ಎದುರು ಎಲ್ಲರೂ ಕೂಡ ಖಾಲಿ ಆಗಿರುವಂಥದ್ದು. ಈಗ ಒಂದು 10-20 ಜನ ಮಾತ್ರ ಠಾಣೆ ಎದುರು ಇರುವಂಥದ್ದು. ಸದ್ಯದ ಮಟ್ಟಿಗೆ ಅವರೆಲ್ಲರೂ ಕೂಡ ಪೊಲೀಸರು ಅವರನ್ನು ವಾಪಸ್ ಮನೆ ಹತ್ರ ಕಳಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಹಸನೇ ಮಾಡಿದ್ದಾರೆ. ಸಾಹಸ ಮಾಡಿ ಎಲ್ಲರೂ ಕೂಡ ವಾಪಸ್ ಇಲ್ಲಿಂದ ಜಾಗ ಖಾಲಿ ಮಾಡುವಂತೆ ತಾಕೀತು ಮಾಡಿದರು. ಹಾಗಾಗಿ ಅಲ್ಲಿಯ ಮುಖಂಡರನ್ನು, ಅಂದರೆ ಸ್ಥಳೀಯ ಮುಖಂಡರನ್ನು ಮತ್ತು ಮುಸ್ಲಿಂ ಬಾಂಧವರ ಮುಖಂಡರನ್ನು ಮಾತನಾಡಿಸಿ ಅವ್ರಿಗೆ ಮನವೊಲಿಸಿ ಎಲ್ಲರನ್ನು ಕೂಡ ಇಲ್ಲಿಂದ ಠಾಣೆಯ ಮುಂಭಾಗದಿಂದ ಬೇರೆ ಕಡೆ ಹೋಗುವಂತ ಹೇಳಿದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಅವರವರ ಮನೆಗೆ ಹೋಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಹಲ್ಲೆಗೊಳಗಾದಂತಹ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು ಅನಂತಕುಮಾರ್ ಹೆಗಡೆ ಅವರನ್ನ ಅರೆಸ್ಟ್ ಮಾಡಬೇಕು, ಈ ಪ್ರಕರಣದಲ್ಲಿ ಅವ್ರು A1 ಅಂತ ಹೇಳಿ. ಬಟ್ ಈಗ ಅನಂತಕುಮಾರ್ ಹೆಗಡೆ ಅವರು ಪೊಲೀಸ್ ಠಾಣೆಯಿಂದ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.